ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ಕ್ರೀಡಾಪಟು ಒಬ್ಬರು ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಸೋಲದೇವನಹಳ್ಳಿಯಲ್ಲಿ ನಡೆದಿದೆ. ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. 18 ವರ್ಷದ ಹಿಂದೆ ಕುಮಾರಿಯನ್ನ ಎರಡನೇ ಮದುವೆ ಆಗಿರ್ತಾರೆ ಬಾಲರಾಜ್ ಅನ್ನೋರು. ಹೆಂಡತಿ ಕಿರುಕುಳದ ಜೊತೆಗೆ ಅಕ್ರಮ ಸಂಬಂಧವನ್ನ ಆಕೆ ಹೊಂದಿದ್ಲು ಅನ್ನೋದು ಈತನ ಆರೋಪ. ಡೆತ್ ನೋಟ್ ಬರೆದು ಬಾಲರಾಜ್ 41 ವರ್ಷ ವಯಸ್ಸಿನ ವ್ಯಕ್ತಿ ನೇಣಿಗೆ ಶರಣಾಗಿದ್ದಾರೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಸದ್ಯಕ್ಕೆ ಪ್ರಕರಣ ದಾಖಲಾಗ್ತಾ ಇದೆ. ಪತ್ನಿಯ ಕಿರುಕುಳಕ್ಕೆ ಮನನೊಂದು ಜೀವನವನ್ನ ಎರಡಕ್ಕೂ ಫುಲ್ ಸ್ಟಾಪ್ ಹಾಕೋರ ಸಂಖ್ಯೆ ಆಘಾತಕಾರಿ ರೀತಿಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈಗೊಬ್ರು ಕ್ರೀಡಾಪಟು ಸ್ಪೋರ್ಟ್ಸ್ ಮ್ಯಾನ್ ಒಬ್ರು ಸಾವನ್ನಪ್ಪಿರುವಂತಹ ಘಟನೆ. ಇವ್ರಿಗೆ 41 ವರ್ಷ ವಯಸ್ಸಾಗಿತ್ತು. ಎರಡನೇ ಮದುವೆ ಆಗಿರ್ತಾರೆ ಕುಮಾರಿ ಅನ್ನೋರನ್ನ. ಇವರು 18 ವರ್ಷದ ಹಿಂದೆ ಬಟ್ ವಿಪರೀತವಾಗಿ ಟಾರ್ಚರ್ ಕೊಡ್ತಾ ಇದ್ರು. ಮತ್ತೆ ಇವ್ರು ಹೇಳ್ತಾ ಇರೋ ಪ್ರಕಾರ ಆಕೆಗೆ ಅಫೇರ್ ಇತ್ತು. ಈ ಕಾರಣಕ್ಕೆ ತಾನು ಮನನೊಂದು ಸೂಸೈಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ.